ಓಕೆ ನಮಸ್ಕಾರ, ಹೇಗಿದ್ದೀರಾ ಎಲ್ರು? ವೆಲ್ಕಮ್ ಬ್ಯಾಕ್ ಟು ಆರ್ಯನ್ ಕಡ್ಡ. ಇವತ್ ನಾವು ನೋಡ್ತಾ ಇರೋ ನ್ಯೂಸ್ ಇದಾಗಿದೆ. ಓಕೆ ದೆನ್ ಫಸ್ಟ್ ನ್ಯೂಸ್, ಭರತ್ ಅಂಡ್ ಧನುಶ್ರೀ ಅವರ ಕಾಂಟ್ರವರ್ಸಿ ಬಗ್ಗೆ ಮಾತಾಡೋಣ. ಫಸ್ಟ್ ಆಫ್ ಆಲ್, ಧನುಶ್ರೀ ಅವರು ಎಕ್ಸ್ ಬಿಗ್ ಬಾಸ್ ಕಂಟೆಸ್ಟೆಂಟ್. ಪ್ರೀವಿಯಸ್ಲಿ ಸ್ಯಾಮ್ ಸಮೀರ್ ಅವ್ರ ಜೊತೆ ವ್ಲಾಗ್ಸ್ ನ ಮಾಡ್ತಾ ಇದ್ರು. ಅಂಡ್ ಭರತ್ ಅವರು ಧನುಶ್ರೀ ಅವರ ಕಾಂಟೆಂಟ್ ರೈಟರ್ ಆಗಿದ್ರು. ಅಂಡ್ ಧನುಶ್ರೀ ಅವರ ಚಾನಲ್ ಅಲ್ಲಿ ತುಂಬಾ ಸರಿ ಭರತ್ ಅವರು ಕೂಡ ಫೀಚರ್ ಆಗಿದ್ದಾರೆ. ಈ ವಿಡಿಯೋದಲ್ಲಿ ಧನಶ್ರೀ ಅವರು ಭರತ್ ಗೆ ಪ್ರಪೋಸ್ ಮಾಡ್ತಾರೆ ಆಸ್ ಎ ಪ್ರಾಂಕ್ ವಿಡಿಯೋ. ಅಲೆಜಿಟ್ಲಿ ಫ್ರಮ್ ಲಾಸ್ಟ್ ಕಪಲ್ ಆಫ್ ವೀಕ್ಸ್ ಇಂದ ಭರತ್ ಧನಶ್ರೀ ಅವ್ರ ಬ್ಲಾಗ್ಸ್ ಅಲ್ಲಿ ಕಾಣ್ತಾ ಇಲ್ಲ. ಧನಶ್ರೀ ಅವರು ಭರತ್ ನ ಇನ್ಸ್ಟಾಗ್ರಾಮ್ ಅಲ್ಲಿ ಅನ್ಫಾಲೋ ಮಾಡ್ತಾರೆ. ಸೊ ಇದರಿಂದ ಧನಶ್ರೀ ಅವರ ಫ್ಯಾನ್ಸ್ ಭರತ್ ಅವರ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಅಬ್ಯೂಸಿವ್ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ತಿದ್ರಂತೆ. ಒನ್ ಸೈಡ್ ಆಫ್ ದ ಸ್ಟೋರಿ ಕೇಳಿ ಎಷ್ಟೋ ಜನ ಕೆಟ್ಟ ಕಮೆಂಟ್ ಹಾಕಿದ್ರು. ಸೊ ಇದಕ್ಕೆಲ್ಲ ಒಂದು ಕ್ಲಾರಿಟಿ ಕೊಡ್ತಾ ಭರತ್ ಅವರು ಒಂದು ವಿಡಿಯೋ ರಿಲೀಸ್ ಮಾಡ್ತಾರೆ, ನೋ ಫಿಲ್ಟರ್, ಎಲ್ಲ ನಿಮ್ ಮುಂದೆ. ಇದ್ರಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಅವರು ಭರತ್ ಅವರು ಧನಶ್ರೀ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನಾನು ಒಬ್ಬ ಕಾಂಟೆಂಟ್ ರೈಟರ್, ನಿಮ್ಗೆ ನಾನು ಕಾಂಟ್ಯಾಕ್ಟ್ ಬರ್ಕೊಡ್ತೀನಿ, ಮುಂದೆ ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಸೊ ನೀವು ಪ್ರಮೋಟ್ ಮಾಡಿ ನನ್ನ ಅಂತ ಡೀಲ್ ಆಗುತ್ತೆ. ಇದಕ್ಕೆ ಧನಶ್ರೀ ಅವರು ಒಪ್ಕೊಂಡಿದ್ದಾರೆ ಅಂತಾನು ಹೇಳ್ತಾರೆ. ಇದಾದ್ಮೇಲೆ ಅವರಿಬ್ರು ಜೊತೆಗೆ ಕಾಂಟೆಂಟ್ ಮಾಡಕ್ ಶುರು ಮಾಡ್ತಾರಂತೆ. ಅಂಡ್ ಯಾವಾಗ ಭರತ್ ಅವರು ಫಿನಾನ್ಷಿಯಲಿ ಇನ್ಸ್ಟೇಬಲ್ ಆಗಿರ್ತಾರೋ ಧನಶ್ರೀ ಅವರು ಭರತ್ ಗೆ ದುಡ್ಡು ಕೂಡ ಕೊಡ್ತಾರೆ. ಅದನ್ನ ಭರತ್ ಅವರು ರಿಟರ್ನ್ ಕೂಡ ಮಾಡಿದ್ರಂತೆ. ಭರತ್ ಅವರು ಕೆಲಸ ಕಳ್ಕೊಂಡು ನಾನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಅಂತ ಧನಶ್ರೀ ಅವ್ರಿಗೆ ಹೇಳಿದಾಗ, ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಂಗಿದ್ರೆ ನನ್ ಜೊತೆ ಯೂಟ್ಯೂಬ್ ವಿಡಿಯೋಸ್ ಮಾಡಬೇಡಿ ಅಂತ ಹೇಳ್ತಾರಂತೆ. ಭರತ್ ಅವ್ರು ಹೇಳ್ತಾರೆ, ಹಿ ವಾಸ್ ಇನ್ ದ ವರ್ಸ್ಟ್ ಸಿಚುವೇಶನ್ ಬಿಕಾಸ್ EMI ಫ್ಯಾಮಿಲಿ ಎಕ್ಸ್ಪೆನ್ಸಸ್ ತುಂಬಾನೇ ಇತ್ತು, ಇದನ್ನೆಲ್ಲ ಅವ್ರ ಕೈಲಿ ಹ್ಯಾಂಡಲ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅಂಡ್ ಭರತ್ ಅವರು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೋ ಕಾಮೆಂಟ್ಸ್, ನೀವು ಧನಶ್ರೀನ ಯೂಸ್ ಮಾಡ್ಕೊಂಡು ಬೆಳೆದ್ರಿ ಅನ್ನೋದಕ್ಕೆ ಕೂಡ ಇವರು ರಿಪ್ಲೈ ಕೊಡ್ತಾರೆ. ಏನ್ ಹೇಳ್ತಾರೆ ನೀವೇ ನೋಡಿ. ಯೂಸ್ ಮಾಡ್ಕೊಂಡು ಮೇಲೆ ಬೆಳೆದಿಲ್ಲ, ಅವರು ಎಷ್ಟು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ನಾನು ಹೇಳೋ ಅವಶ್ಯಕತೆನೂ ಇಲ್ಲ. ನನ್ನ ಕ್ಲೋಸ್ ಸರ್ಕಲ್ ಗೊತ್ತಿದೆ ನಾನು ಏನು ಅಂತ, ಅಷ್ಟಿದ್ರೆ ಸಾಕು. ಆ್ಯಂಡ್ ಅದನ್ನೆಲ್ಲ ನಾನು ಪ್ರತಿಯೊಂದನ್ನು ಕುತ್ಕೊಂಡು ಆನ್ಲೈನಲ್ಲಿ ಹಾಕ್ಬಾರ್ದು, ಅದನ್ನೆಲ್ಲ ಪ್ರತಿಯೊಂದನ್ನು ನಂಬಿರೋದ್ರಿಂದ ನಾನು ಸುಮ್ಮನೆ ಇದ್ದೀನಿ ಗೈಸ್. ಧನಶ್ರೀ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರಂತೆ, ನಾವಿಬ್ರು ಕುತ್ಕೊಂಡು ಒಂದು ಕ್ಲಾರಿಟಿ ವಿಡಿಯೋ ಮಾಡ್ಬೇಕು ಅಂತ ಹೇಳ್ತಾರಂತೆ. ಬಟ್ ಧನಶ್ರೀ ಅವರಿಂದ ಇವ್ರಿಗೆ ಏನು ರಿಪ್ಲೈ ಸಿಗಲ್ಲ. ಸೊ ಇದರಿಂದ ಅವರು ಈ ವಿಡಿಯೋನ ರಿಲೀಸ್ ಮಾಡ್ತಾರೆ, ನೋ ಫಿಲ್ಟರ್, ಎಲ್ಲ ನಿಮ್ ಮುಂದೆ. ಮುಂದೆ ಭರತ್ ಅವ್ರು ಹೇಳ್ತಾರೆ ಇವ್ರ ಹತ್ರ ಎಲ್ಲ ಪ್ರೂಫ್ ಇದೆ ಹೇಗೆ ಅವ್ರ ಹೆಲ್ಪ್ ಇಂದ ಧನಶ್ರೀ ಅವರ ಯೂಟ್ಯೂಬ್ ಚಾನಲ್ ಗ್ರೋ ಆಯ್ತು ಅಂತ. ಎಸ್ ಗೈಸ್, ಇದಾಗಿತ್ತು ಈ ಕಾಂಟ್ರವರ್ಸಿ ರಿಲೇಟೆಡ್ ಫುಲ್ ಇನ್ಫಾರ್ಮೇಶನ್, ವೆರಿ ಶಾರ್ಟ್ ಆಗಿ. ಓಕೆ ದೆನ್ ನೆಕ್ಸ್ಟ್ ನ್ಯೂಸ್, ಎಲ್ವಿಶ್ ಯಾದವ್ ಬಗ್ಗೆ ಮಾತಾಡೋಣ. ಎಲ್ವಿಶ್ ಯಾದವ್ ಮನೆ ಮೇಲೆ ಫೈರ್ ಆಗುತ್ತೆ. ಇಲ್ಲಿ ಎಕ್ಸಾಕ್ಟ್ಲಿ ಏನಾಯ್ತು, ಯಾರ್ ಮಾಡ್ಸಿದ್ದು, ಏನಕ್ ಮಾಡ್ಸಿದ್ದು ಅಂತ ಹೇಳ್ತೀನಿ ಬನ್ನಿ. ಬೇಸಿಕಲಿ ಇವತ್ ಬೆಳಗ್ಗೆ ಎಲ್ವಿಶ್ ಯಾದವ್ ಅವರ ಗುರುಗ್ರಾಮ್ ಪ್ರಾಪರ್ಟಿ ಮೇಲೆ ಈ ಫೈರಿಂಗ್ ಆಯ್ತು. ಸಂಡೇ ಮಾರ್ನಿಂಗ್ ಬೈಕ್ ಅಲ್ಲಿ 3 ಜನ ಬಂದು ಗುರುಗ್ರಾಮ್ ಅಲ್ಲಿ ಇರೋ ಎಲ್ವಿಶ್ ಯಾದವ್ ನ ಮನೆ ಮೇಲೆ ಡಜನ್ಸ್ ಆಫ್ ಬುಲೆಟ್ಸ್ ನ ಫೈರ್ ಮಾಡ್ತಾರೆ. ಅಂಡ್ ಹೇಳ್ತಿದ್ದಾರೆ ಡಜನ್ಸ್ ಆಫ್ ರೌಂಡ್ಸ್ ಫೈರ್ ಮಾಡಿದಾರಂತೆ. ಅಂಡ್ ಈ ಫೈರಿಂಗ್ ಆಗುವಾಗ ಎಲ್ವಿಶ್ ಯಾದವ್ ಮನೆಯಲ್ಲಿ ಇರಲಿಲ್ಲ, ಬಟ್ ಅವರ ಫ್ಯಾಮಿಲಿ ಮೆಂಬರ್ಸ್ ಮನೆ ಒಳಗಡೆ ಇದ್ರು, ಯಾರಿಗೂ ಏನು ಇಂಜುರಿ ಆಗಿಲ್ಲ. ರಿಲೇಟೆಡ್ ಶಾಕಿಂಗ್ ವಿಜುವಲ್ಸ್ ಕೂಡ ಆಚೆ ಬರ್ತಿದೆ. ಎಲ್ವಿಶ್ ಯಾದವ್ ಫಾದರ್ ನ ಕೇಳಿದಾಗ ಎಲ್ವಿಶ್ ಗೆ ಏನಾದ್ರು ಪ್ರಿಯರ್ಸ್ ಏನಾದ್ರು ಈ ಇನ್ಸಿಡೆಂಟ್ ರಿಲೇಟೆಡ್ ಬಂದಿತ್ತಾ ಅಂತ ಅವ್ರು ಹೇಳ್ತಾರೆ, ಆತರ ಏನು ಬಂದಿಲ್ಲ. ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ 20 to 30 ರೌಂಡ್ಸ್ ಆಫ್ ಫೈರ್ ಮಾಡ್ತಾರೆ ಈ ರೆಸಿಡೆಂಟ್ ಮೇಲೆ. ಇದರ ಎಲ್ಲ CCTV ಫೋಟೇಜಸ್ ಇದೆಯಂತೆ. ಇದನ್ನ ಆಲ್ರೆಡಿ ಪೊಲೀಸ್ ಅವರಿಗೆ ಹ್ಯಾಂಡ್ ಓವರ್ ಕೂಡ ಮಾಡಿದ್ದಾರೆ. ಈ CCTV ಫೋಟೇಜ್ ಅಲ್ಲಿ 3 ಮಿಸ್ಕ್ರಿಯೆಂಟ್ಸ್ ಕಾಣ್ತಿದ್ದಾರೆ, ಅದ್ರಲ್ಲಿ ಇಬ್ಬರ ಮುಖ ಕರೆಕ್ಟ್ ಆಗಿ ವಿಸಿಬಲ್ ಇದೆಯಂತೆ. ವೆಲ್, ಈ ಕೆಲಸ ಮಾಡಿದವ್ರು ಯಾರು, ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇದ್ದಾರೆ? ಕೆಲವೊಂದು ರಿಪೋರ್ಟ್ಸ್ ಕ್ಲೇಮ್ ಮಾಡ್ತಿದೆ ದಟ್ ಗ್ಯಾಂಗ್ಸ್ಟರ್ ಹಿಮಾಂಶು ಬಾವ್ ಈ ಅಟ್ಯಾಕ್ ನ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇದ್ದಾರೆ. ರಿಲೇಟೆಡ್ ಒಂದು ಪೋಸ್ಟ್ ವೈರಲ್ ಆಗ್ತಾ ಇದೆ. ಇದ್ರಲ್ಲಿ ಏನ್ ಇದೆಯಪ್ಪ ಅಂದ್ರೆ ಎಲ್ವಿಶ್ ಯಾದವ್ ತುಂಬಾನೇ ಬೆಟ್ಟಿಂಗ್ ಆಪ್ಸ್ ನ ಪ್ರಮೋಷನ್ ಮಾಡ್ತಾರೆ, ಇದರಿಂದ ತುಂಬಾ ಜನಗಳ ಲೈಫ್, ಫ್ಯಾಮಿಲಿ ಎಲ್ಲ ಹಾಳಾಗ್ತಾ ಇದೆ. ಅಂಡ್ ಇದೊಂದು ವಾರ್ನಿಂಗ್ ಎಲ್ವಿಶ್ ಗೆ, ಬೆಟ್ಟಿಂಗ್ ಆಪ್ಸ್ ಪ್ರಮೋಷನ್ ನ ಸ್ಟಾಪ್ ಮಾಡ್ಬೇಕು ಅಂತ ಈ ಫೈರಿಂಗ್ ನ ಮಾಡ್ಸಿದೀವಿ ಅಂತ ಈ ಪೋಸ್ಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಅಂಡ್ ಇದ್ರ ಬಗ್ಗೆ ಕಿತ್ತಾಡಿ ಕಿರಣ್ ಅವರು ಒಂದು ರಿಯಾಕ್ಷನ್ ವಿಡಿಯೋ ಮಾಡ್ತಾರೆ. ಎಲ್ವಿಶ್ ಯಾದವ್ ಬೆಟ್ಟಿಂಗ್ ಪ್ರಮೋಷನ್ ಮಾಡಿ ತುಂಬಾನೇ ದುಡ್ಡು ಮಾಡಿದ್ದಾರೆ, ಈ ದುಡ್ಡಿನ ಮೇಲೆ ಗ್ಯಾಂಗ್ ಗಳ ಕಣ್ಣಿದೆ, ಆ ದುಡ್ಡನ್ನ ಎಲ್ವಿಶ್ ಯಾದವ್ ಇಂದ ವಸೂಲಿ ಮಾಡ್ಬೇಕಂತ ಎಲ್ವಿಶ್ ಯಾದವ್ ಗೆ ಈ ಗ್ಯಾಂಗ್ ಪ್ರಯರ್ ಟು ಥ್ರೆಟ್ ಕೊಟ್ಟಿದೆ ಅಂತ ಹೇಳ್ತಾರೆ. ಅಂಡ್ ಎಲ್ವಿಶ್ ಯಾದವ್ ರಿಲೇಟೆಡ್ ಏನ್ ಹೇಳ್ತಾರೆ ಅಂತ ಈ ಕ್ಲಿಪ್ ಹಾಕ್ತೀನಿ, ನೋಡ್ಕೋಬೇಕು. ಆಸೆಯಿಂದ ಯಾವುದಾದ್ರೂ ಒಂದು ದಾರಿಲಾದ್ರೂ ಸರಿ ನನಗೆ ದುಡ್ಡು ಬರಬೇಕು ಅಂತ ಹೇಳಿ ಬೆಟ್ಟಿಂಗ್ನ ಪ್ರಮೋಷನ್ ಮಾಡೋಕ್ಕೆ ಇಳಿತೀರಾ ಗೊತ್ತಾ, ಆವಾಗ ನಿಮಗೆ ಈ ಸಮಸ್ಯೆಗಳೆಲ್ಲ ಹುಟ್ಕೊಳ್ಳೋದು. ಜನ ಒಂದು ಪೀಕ್ವರೆಗೂ ಕೂಡ ನೋಡ್ತಾರೆ, ಆದಮೇಲೆ ಜನ ರೊಚ್ಚಿಗೆ ಹೇಳ್ತಾರೆ ಅನ್ನೋದನ್ನು ಕೇಳಿದ್ವಿ ಗೊತ್ತಾ, ಆ ರೊಚ್ಚಿಗೆ ಹೇಳೋ ಕಾಲ ಇದೇನೆ ನೋಡಿ. ಓಕೆ ದೆನ್ ನೆಕ್ಸ್ಟ್ ನ್ಯೂಸ್ ಬಗ್ಗೆ ಮಾತಾಡೋಣ. ಸುಪ್ರೀಂ ಕೋರ್ಟ್ ಡಾಕ್ಟರ್ ದರ್ಶನ್ ಅವರ ಬೇಲ್ ನ ಕ್ಯಾನ್ಸಲ್ ಮಾಡಿದೆ. ಎಸ್ ಗೈಸ್, ಬುಧವಾರ ಆಕ್ಟರ್ ದರ್ಶನ್ ಅವರ ಬೇಲ್ ನ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡ್ತಾರೆ. ಅಂಡ್ ಆರ್ಡರ್ ಆಗಿದೆ ಅವ್ರನ್ನ ಜೈಲ್ಗೆ ಹಾಕ್ಬೇಕು ಅಂತ. ಡಿ ಬಾಸ್ ಜೊತೆಗೆ ಬೇರೆ 7 ಜನ ಬೇಲ್ ನು ಕೂಡ ಕ್ಯಾನ್ಸಲ್ ಮಾಡಿದೆ. ಅಂಡ್ ಸುಪ್ರೀಂ ಕೋರ್ಟ್ ಇನ್ಸ್ಟ್ರಕ್ಟ್ ಮಾಡಿದೆ ಯಾವುದೇ ರೀತಿ VVIP ಟ್ರೀಟ್ಮೆಂಟ್ ಕೊಡಬಾರ್ದು ಅಂತ. ಈಗ ದರ್ಶನ್ ಸರ್ ಅವರ ಬೇಲ್ ಏನ್ ಕ್ಯಾನ್ಸಲ್ ಆಯ್ತು ಅಂತ ಹೇಳ್ತೀನಿ ಕೇಳಿ. ಜಸ್ಟಿಸ್ ಮಹಾದೇವನ್ ಹೇಳ್ತಾರೆ ಈ ಬೇಲ್ ಇಂದ ಟ್ರಯಲ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂಡ್ ವಿಟ್ನೆಸ್ ಕೂಡ ಇನ್ಫ್ಲೂಯೆನ್ಸ್ ಆಗಬಹುದು, ಅದಕ್ಕೆ ಈ ಬೇಲ್ ನ
ಕ್ಯಾನ್ಸಲ್ ಮಾಡ್ತಿದೀವಿ ಅಂತ ಹೇಳ್ತಾರೆ. ಅಂಡ್ ಈ ಜಡ್ಜ್ ಹೇಳ್ತಿದ್ದಾರೆ ಈ ಬೇಲ್ ಕ್ಯಾನ್ಸಲ್ ಇಂದ ಒಂದು ಸಮಾಜಕ್ಕೆ ಮೆಸೇಜ್ ಹೋಗುತ್ತೆ ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಈ ವರ್ಷಿ ಯಾರು ಕಾನೂನಿಗಿಂತ ದೊಡ್ಡೋರಿಲ್ಲ ಮೇಲಿಲ್ಲ ಅಂತ ಹೇಳ್ತಾರೆ. ಈ ಅರೆಸ್ಟ್ ರಿಲೇಟೆಡ್ ವಿಜಯಲಕ್ಷ್ಮಿ ದರ್ಶನ್ ಅವರು ಸೋಷಿಯಲ್ ಮೀಡಿಯಾ ಅಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ. ಅವ್ರು ಹೇಳ್ತಾರೆ ನೀವು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸನೇ ನಮ್ಗೆ ಇಮ್ಮೆನ್ಸ್ ಟೈಮ್ ಅಲ್ಲಿ ನಾವು ಯುನೈಟ್ ಆಗಿರ್ಬೇಕು. ಅವರು ಮತ್ತೆ ಬಂದೇ ಬರ್ತಾರೆ ವಿತ್ ದ ಸೇಮ್ ಲವ್ ಅಂಡ್ ಎನರ್ಜಿ. ಆಲ್ವೇಸ್ ನೋ ವಿತ್ ಗ್ರಾಟಿಟ್ಯೂಡ್ ಅಂಡ್ ಲವ್. ಅಂಡ್ ಇದಷ್ಟೇ ಅಲ್ಲ, ದರ್ಶನ್ ಸರ್ ಅವರ ಸೋಷಿಯಲ್ ಮೀಡಿಯಾ ಪೇಜ್ ನ ಇನ್ ಮುಂದೆ ವಿಜಯಲಕ್ಷ್ಮಿ ದರ್ಶನ್ ಅವರು ಹ್ಯಾಂಡಲ್ ಮಾಡ್ತಾರಂತೆ. ಓಕೆ ದೆನ್ ಇವತ್ತಿಗೆ ಇಷ್ಟೇ ಗೈಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋಗೆ ಸಿಗೋಣ. ಬಾಯ್.